ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನು ಇವತ್ತು ನೋಡಿ ಒಂದು ನ್ಯೂ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಬ್ಲೌಸು ನಾನು ಕಟ್ಟಿಂಗು ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ಬ್ಲೌಸ್ ಕಟ್ಟಿಂಗು ತುಂಬ ಹೊಸ ಕಸ್ಟಮರ್ ಕೊಟ್ಟಿರ್ತಾರಲ್ಲ ಅವ್ರದ್ದು ಯಾವ ರೀತಿ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಈ ಬ್ಲೌಸ್ ಡಿಸೈನ್ ಬೇಕು ಹೇಳ್ಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಡಿಸೈನನ್ನು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಹಾಗೆ ಬ್ಲೌಸ್ ಇಷ್ಟ ಆಗಿದೆಯಾ? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಹಾಗೆ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಜನ ಟೈಲರ್ಸ್ಗೆ ತುಂಬಾ ಹೆಲ್ಪ್ ಆಗ್ಬೋದು. ಹೆಂಗಂದರೆ ಬ್ಲೌಸ್ ಕಟಿಂಗ್ ಬೇಕು ಅನ್ನೋರು ಈ ವಿಡಿಯೋ ನೋಡ್ಕೋಬೋದು, ಅಥವಾ ನಮಗೆ ಬ್ಲೌಸ್ ಕಟಿಂಗ್ ಬರುತ್ತೆ ಅನ್ನೋರು ನನ್ನ ಮಾತಿಂದ ಒಂದು ಮೋಟಿವೇಶನ್ ಆಗ್ಬೋದು ನಿಮಗೆ. ಅಂದರೆ ನಿಮಗೆ ಈ ಥರ ಅನುಭವಗಳು ಆಗಿರುತ್ತೆ ಟೈಲರಿಂಗಲ್ಲಿ. ಅದಕ್ಕೆ ಒಂದು ಇವತ್ತು ನಾನು ತುಂಬ ದಿವಸದಿಂದ ನಿಮಗೆ ಹೇಳ್ಕೊಬೇಕು ಅಂತ ಹೇಳ್ತಾ ಇರೋ ಒಂದು ವಿಷಯ ಇದೆ. ಅದನ್ನು ಹೇಳ್ತಾ ಈ ಬ್ಲೌಸ್ ಕಟಿಂಗ್ ಮಾಡ್ತೀನಿ. ಹಾಗೆಯೇ ನಾನು ಇದೇ ರೀತಿ ಪ್ರತಿದಿನ ನಿಮಗೆ ವಿಡಿಯೋಸ್ ಹಾಕಬೇಕು, ನಿಮಗೂ ಒಂದು ಟೈಲರಿಂಗ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗಬೇಕು ಅಂತೇಳಿ ತುಂಬಾ ಟ್ರೈ ಮಾಡ್ತೀನಿ. ಏನಾಗುತ್ತೆ ಅಂದರೆ ನಮ್ಮ ಮನೆ ಅಕ್ಕಪಕ್ಕ ತುಂಬಾ ಸೌಂಡ್, ಅಂದರೆ ಇಲ್ಲಿ ಏನೋ ನೈಟ್ ಆಗೋದಕ್ಕೂ ಏನೋ ಹುಳಕ್ಕೆ ಹೋಗೋಕೆ ಶುರುವಾಗುತ್ತೆ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನಂಗೆ ವಿಡಿಯೋ ಮಾಡೋದು ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು. ಇವತ್ತು ಯಾಕೋ ಆ ಹುಳ ಸೌಂಡ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮಗೊಂದು ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಇದು ಒಬ್ಬರು ಕಸ್ಟಮರ್ ಬ್ಲೌಸು, ಅವರು ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಏನಪ್ಪ ಈ ಬ್ಲೌಸಿನ ಕತೆ ಅಂತ ಅಂದರೆ ನಾನು ಹೇಳ್ತೀನಿ. ಈ ರೀತಿ ಕಸ್ಟಮರ್ ನಿಮಗೂ ಬಂದಿರಬಹುದು. ಏನಪ್ಪ ಇದ್ರ ಬ್ಲೌಸಿನ ಕತೆ ಅಂತ ಅಂದರೆ, ಈಗ ಹೇಗಂದರೆ ನಮಗೆ ಬಟ್ಟೆ ಕೊಡೋರು ಪೂರ್ತಿ ಟೈಲರಿಂಗ್ ವಿಷಯ ಗೊತ್ತೇ ಇಲ್ಲ. ಅವ್ರಿಗೆ ಟೈಲರಿಂಗ್ ಬಗ್ಗೆ ABCD ಅಥವಾ ಆ ಇ ಅನ್ನೋರೇ ಗೊತ್ತಿಲ್ಲ ಅಂದರೆ ಅವರು ನಾವು ಹೇಳಿದ್ ಕೇಳಿ ಹೊಲಿಸ್ಕೊಳ್ತಾರೆ. ಅಥವಾ ಪೂರ್ತಿಯಾಗಿ ಗೊತ್ತು, ಟೈಲರಿಂಗ್ ಪೂರ್ತಿಯಾಗಿ ಗೊತ್ತು, ನಂಗೊಂದು ಬ್ಲೌಸ್ ಹೊಲ್ಕೊಳಕ್ಕೆ ಇವತ್ತು ಟೈಮ್ ಇಲ್ಲ, ನಾನು ಬೇರೆ ಟೈಲರ್ ಹತ್ರ ಕೊಡ್ತೀನಿ ಅನ್ನೋರು ಏನು ಮಾಡ್ತಾರೆ ಅಂದರೆ, ಈಗ ನನಗೇನೆ ಯಾಸ್ಮೀನು ಬ್ಲೌಸು ಹೊಲ್ಕೊಡ್ತಾಳೆ, ನನಗೆ ಪೂರ್ತಿಯಾಗಿ ಟೈಲರಿಂಗ್ ಬಗ್ಗೆ ಗೊತ್ತು. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಪರವಾಗಿಲ್ಲ, ಏನು ಸರಿ ಮಾಡ್ಬೋದು ಅಂತ ನನಗೆ ಒಂದು ಗೊತ್ತಿರುತ್ತೆ ಅಲ್ವಾ. ಆಗ ನಾನು ಹೀಗೆ ಮಾಡ್ಕೊಬೇಕು ಅಂತೇಳಿ ಮಾಡಿ ಬ್ಲೌಸನ್ನಂತೂ ಹಾಕೊಳ್ತೀನಿ. ಆದರೆ ಅಲ್ಪ ಸ್ವಲ್ಪ ಟೈಲರಿಂಗ್ ಗೊತ್ತಿರುತ್ತೆ, ತಮ್ಮ ಬ್ಲೌಸ್ಗಳು ಒಳ್ಳೊಳ್ಳೆವು ಹೊಲ್ಕೊಳಕ್ಕೆ ಬರಲ್ಲ ಅನ್ನೋರು, ಅವ್ರಿಗೆ ನಾವು ಕರೆಕ್ಟು ಪರ್ಫೆಕ್ಟಾಗಿ ಹೊಲ್ಕೊಡ್ಬೇಕಾಗತ್ತೆ. ಒಂದು ಚೂರು ಮಿಸ್ಟೇಕ್ ಆದರೂ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಹೇಗಂದರೆ ತುಂಬ ಈಗ ಫುಲ್ಲು ಟೈಲರಿಂಗ್ ಗೊತ್ತಿದೆಯಪ್ಪ ಅನ್ನೋರು, ಪಾಪ ಕಷ್ಟ ಇದಾಗತ್ತೆ, ಒಂದೊಂದ್ಸತಿ ಬೈ ಮಿಸ್ಟೇಕ್ ಆಗತ್ತೆ, ಏನೋ ಮಿಸ್ಟೇಕ್ ಮಾಡಿ ಹೊಲ್ದಿದ್ದಾರೆ, ಇದನ್ನು ಈ ರೀತಿ ಮಾಡಿದ್ರೆ ಸರಿ ಆಗ್ಬೋದು ಅಂತೇಳಿ ಪೂರ್ತಿ ಟೈಲರಿಂಗ್ ಗೊತ್ತಿರೋರು ಅನ್ಕೊಳ್ತಾರೆ. ಆದರೆ ಒಂದು ಸ್ವಲ್ಪ 3% ಗೊತ್ತಿರೋರು ಏನು ಮಾಡ್ತಾರೆ, ಇಲ್ಲ ಇದು ಹಾಗೆ ಆಗಬೇಕಿತ್ತು, ಹಿಂಗೆ ಆಗಬೇಕಿತ್ತು, ಇದು ಹಿಂಗೆ ಬರಲಿಲ್ಲ ಅಂತಂದರೆ ಬ್ಲೌಸ್ ಅನ್ನೋದು ಸರಿನೇ ಇಲ್ಲ, ಹಾಳಾಯಿತು ಅಂತ ಹೇಳಿ 3% ಇರೋರು ಹೇಳ್ತಾರೆ. ಆಯಿತಾ? ಅವರು ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ನಿಗಾ ವಹಿಸಿ ಬ್ಲೌಸನ್ನು ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತಂದರೆ ತುಂಬಾ ನಿಗಾ ವಹಿಸ್ಬೇಕು. ಅದಕ್ಕೂ ಮುಂಚೆ ನಾವಿವತ್ತೊಂದು ಹೊಸ ಪ್ಯಾಟರ್ನ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ತೋರಿಸ್ತೀನಿ. ಹಾಗೆ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡಿದ್ವಿ ಫ್ರೆಂಡ್ಸು, ತುಂಬ ಚೆನ್ನಾಗಿ ಬಂದಿತ್ತು. ಬ್ಲೌಸ್ ಅರ್ಜೆಂಟ್ ಇತ್ತು, ಕೊಟ್ಬಿಟ್ವಿ. ದಿನಾಚರಣೆಗೆ ನಾಡಿದ್ದು ಹಾಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿದರೆ ಕಾಣಿಸ್ಬೋದೇನೋ ನಿಮಗೆ. ಇಲ್ಲಿ ಒಂದು ಉಕ್ಸ್ ರೀತಿ ಬರುತ್ತೆ, ತುಂಬ ಚಿಕ್ಕ ಅಳತೆ ಬ್ಲೌಸ್ ಇದು, ತುಂಬಾ ತೆಳು ಇದ್ದಾಳೋಳು. ಈ ರೀತಿ ಸ್ಟಿಚ್ ಮಾಡಿದ್ವಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸ್ ಹೊಲ್ದು ಹಾಗೆ ಇಟ್ಟಿದ್ದಷ್ಟೇ. ಇನ್ನು ನೈಟ್ ನಾನು ಉಕ್ಸು ರಿಂಗ್ಸ್ ಎಲ್ಲ ಮಾಡಿಬಿಟ್ಟು ನಾಳೆ ಕೊಡಬೇಕು. ನೋಡಿ, ಇವಳಿಗೆ ನಾವು ಯಾವುದೇ ಪ್ರಯೋಗ ಮಾಡೋದಂದ್ರೆ ಇವಳು ಬ್ಲೌಸ್ ಮೇಲೆ ಮಾಡ್ತೀವಿ. ಹೆಂಗಂದ್ರೆ ಇವಳಿಗೆ ಪಾಪ ಟೈಲರಿಂಗ್ ಗೊತ್ತು, ಅದು ತುಂಬಾನೇ ಹೆಂಗಂದ್ರೆ ಏನಾದರೂ ಒಂದು ಬೈ ಮಿಸ್ಟೇಕ್, ಸಣ್ಣ ಮಿಸ್ಟೇಕ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂತಾರೆ. ಹಾಗಾಗಿ ನಾವು ಯಾವುದೇ ಇವಳು ಬ್ಲೌಸ್ ಕೊಡ್ಲಿ, ಯಾವುದೇ ಹೊಸ ಡಿಸೈನ್ ಇರಲಿ, ಇವಳಿಗೆ ಟ್ರೈ ಮಾಡ್ತೀವಿ. ಸ್ವಲ್ಪ ಮಿಸ್ಟೇಕ್ ಆದರೆ ಈ ಥರ ಕಸ್ಟಮರ್ ಚೂರು ಮಿಸ್ಟೇಕ್ ಆದರೂ ನಾನು ಹಾಕಲ್ಲ ಅನ್ನೋ ಕಸ್ಟಮರಿಗೆ ಮಾತ್ರ ನೀವು ಯಾವುದೇ ಥರ ಹೊಸ ಪ್ರಯೋಗ ಮಾಡಕ್ಕೆ ಹೋಗ್ಬಿಡಿ. ನಾನೀಗ ಫಸ್ಟ್ ಏನು ಮಾಡಿದೆ ಅಂತಂದರೆ, ಎದೆ ಸುತ್ತಳತೆ ಇಟ್ಕೊಂಡೆ, 10 ಇಂಚ್ ಇತ್ತು, ಪ್ಲಸ್ 2 ಅಂದರೆ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೆ. ಇರಲಿ, ಯಾಕಂದರೆ ಬೇಕಾಗತ್ತೆ ಒಂದೊಂದ್ಸತಿ. ಈಗ ನೀವು ಬಿಗಿನರ್ಸ್ ಕಲಿತಿದ್ದೀರಾ ಅಂತಂದರೆ ಬೇಕಾಗತ್ತೆ. ಹಾಗೆ ಈ ಬ್ಲೌಸ್ ಸಮೇತನು ನಾನೇ ಹೊಲ್ದಿದ್ದು. ಇವ್ರಿಗೆ ಏನು ಪ್ರಾಬ್ಲಮ್ ಅಂತಂದರೆ, ಇವ್ರಿಗೆ ಆಗೋ ಪ್ರಾಬ್ಲಮ್ ಹೇಳ್ತೀನಿ. ಈ ರೀತಿ ಪ್ರಾಬ್ಲಮ್ ಏನಾದರೂ ಬರುತ್ತೆ ಅನ್ನೋಂಗಿದ್ರೆ ನನಗೂ ಕಮೆಂಟ್ ಮಾಡಿ. ಇವ್ರಿಗೆ ಹೆಂಗೆ ಬರುತ್ತಂತೆ ಗೊತ್ತಾ, ಬ್ಲೌಸ್ ಹೊಲ್ದಾಗ
ಫುಲ್ ಇಂತ ಹತ್ರ ಸಿಕ್ಸುಕ್ ಬರುತ್ತಂತ. ಅದಕ್ಕೆ ನನ್ನ ಹತ್ರ ಒಂದು ಬ್ಲೌಸ್ ಕೊಟ್ಟಿದ್ರು, ಇದು ಕರೆಕ್ಟ್ ಇದೆ ಅಂತೆ. ಆ ರೀತಿ ಎಲ್ಲ ಬರ್ದಿಲ್ದಂಗೆ, ಶೋಲ್ಡರ್ ಡ್ರಾಪ್ ಆಗ್ದಿದ್ದಂಗೆ ಇವ್ರ ಬ್ಲೌಸನ್ನು ಹೆಂಗ್ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಈ ರೀತಿ ಪ್ರಾಬ್ಲಮ್ ನಿಮಗೂ ಬಂದ್ರೆ ಸೊಲ್ಯೂಷನ್ ಈ ಬ್ಲೌಸಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರ್ಬೋದು, ಬ್ಯಾಕ್ ಅಲ್ಲಿ ಉದ್ದ ತಗೊಂಡು ನಾವು ಉದ್ದನ ಎದೆ ಸುತ್ತಳತೆ ಆದ್ಮೇಲೆ ಉದ್ದನ ಅಳತೆ ತಗೋಬೇಕು. ಹಾಗೇನೆ 15 ಇಂಚ್ ಬಂದಿದೆ ಪ್ಲಸ್ 1 ಇಂಚು. ಅವರು ಒಂದು ಅರ್ಧ ಇಂಚು ಜಾಸ್ತಿನೇ ಇಡೋ ಅಂತ ಹೇಳಿದ್ದಾರೆ. ಮೈ ಉದ್ದ ಜಾಸ್ತಿ ಬೇಕಂತೆ, ಹಾಗಾಗಿ 14 ಇಂಚ್ ಬಂತು. ನಾನು 15 ಇಂಚ್ ಬಂತು ಫ್ರೆಂಡ್ಸ್, ಸಾರಿ. ಮೈ ಉದ್ದ ಬಂದ್ಬಿಟ್ಟು 15 ಇಂಚ್ ಬಂತು, ನಾನು 16.5 ಇಟ್ಟೆ. ಇದನ್ನ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನಾನು ಸಿಂಗಲ್ ಕಟ್ ಮಾಡಲ್ಲ, ಫ್ರಂಟ್ ಟು ಬ್ಯಾಕು ಒಂದೇ ರೀತಿ ಕಟ್ ಮಾಡ್ತೀನಿ. ಹಾಗೆ ಫ್ರಂಟ್ ಅಲ್ಲಿ ನಾನು 1 ಇಂಚ್ ಯಾವಾಗಲೂ ಉದ್ದ ಇಡ್ತೀನಿ. ಈ ಬ್ಲೌಸ್ ಅಲ್ಲಿ 1 ಇಂಚ್ ಉದ್ದ ಇಡೋದಕ್ಕೆ ಸಿಗ್ತಾ ಇಲ್ಲ, ಯಾಕಂದ್ರೆ ಅವ್ರು ಸ್ವಲ್ಪ ಹೈಟ್ ಇರೋದ್ರಿಂದ 16.5 ಇಟ್ಟೆ. ಅಂದ್ರೆ ಅವರು 15.5 ಬೇಕು ಅಂತ ಹೇಳಿದ್ರು. ನಾನು ಅಂದ್ರೆ ಒಂದು ಅರ್ಧ ಇಂಚ್ ಜಾಸ್ತಿನೇ ಇಡು, ಮೈ ಗಿಡ್ಡ ಮಾತ್ರ ಮಾಡಬೇಡ ಅಂತ ಹೇಳಿದ್ರು. ಅವರು ಆಂಟಿ ಸ್ವಲ್ಪ ಹೈಟೇ ಇದ್ದಾರೆ. ಹಾಗಾಗಿ ಬ್ಲೌಸು ಯಾವತ್ತು ಫ್ರೆಂಡ್ಸ್ ಹೆಂಗಂದ್ರೆ, ನನಗೆ ಈ ಸ್ಕೇಲ್ ಸರಿ ಆಗಲ್ಲ, ಈ ಸ್ಕೇಲಲ್ಲಿ ಹಾಕ್ತೀನಿ. ಬ್ಲೌಸ್ ಯಾವತ್ತು ಬ್ಯಾಕ್ ಡೀಪ್ ಆಗಿರ್ಬೋದು ಅಥವಾ ಬ್ಯಾಕ್ ಉದ್ದ ಆಗಿರ್ಬೋದು ಕಡಿಮೆ ಮಾಡಿದರೆ ಮಾತ್ರ ಕೆಲವು ಕಸ್ಟಮರು ಒಪ್ಕೊಳ್ಳೋದಿಲ್ಲ. ಹಾಗೆಯೇ ನನಗೆ ತುಂಬ ಜನ ನಿಮ್ಮ ಮೋಟಿವೇಶನ್ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ ಅಕ್ಕ, ತುಂಬ ಖುಷಿ ಆಗುತ್ತೆ ನಮಗೆ ಅಂತೇಳಿ ಹೇಳ್ತಾರೆ. ಹಾಗೆ ನಿಮ್ಮ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ನೋಡಿ ನಾವು ಕಲ್ತಿದ್ದೀವಿ ಅಂತ ಸಹ ಹೇಳ್ತಾರೆ. ಈಗ ನೋಡಿ, ಉದ್ದ ಹಾಕೊಂಡಾಯ್ತು. ಈಗ ಎದೆ ಸುತ್ತಳತೆ ನಾವು ಮಾಡ್ಕೊಂಡಿದ್ದೀವಿ 10.5. ಅಂದರೆ ಇವ್ರಿಗೆ ಸ್ವಲ್ಪ ಟೈಟ್ ಆಗ್ತಿದೆ ಬ್ಲೌಸು, ಚೂರು ಲೂಸ್ ಇಡೋಂಗಿರೋ, ಹಾಗಾಗಿ ನಾನು 2.5 ಇಂಚು ಎಕ್ಸ್ಟ್ರಾ ಇಟ್ಟೆ. ನೋಡಿ, ಫಿಟ್ಟಿಂಗ್ ಅಳತೆಗೆ ಈ ರೀತಿ ಒಂದು ಗೆರೆನ ಹಾಕೊಳ್ಳಿ, ಯಾಕಂದರೆ ಇದೇನು ಅವಶ್ಯಕತೆ ಇಲ್ಲ, ಆದ್ರೂ ಸಹಿತ ಇಷ್ಟು ಫಿಟ್ಟಿಂಗಿಗೆ ಬರುತ್ತೆ ಅನ್ನೋದು ನಿಮಗೊಂದು ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ಈಗ ಮೈ ಉದ್ದನ ನೋಡ್ಕೊಂಡ್ರಿ, ಎದೆ ಸುತ್ತಳತೆ ನೋಡ್ಕೊಂಡ್ರಿ. ಎದೆ ಸುತ್ತಳತೆ 4ನೇ 1 ಭಾಗ ನೋಡ್ಕೊಬೇಕು. 10 ಸ್ವಲ್ಪ ಈ ರೀತಿ ಎಳಿಬೇಕು. ಈ ರೀತಿಯೆಲ್ಲ ಅಳತೆ ತಗೊಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲೆಲ್ಲ ಅಳತೆ ತಗೋಬೇಡಿ. ಇಲ್ಲಿ ಈ ಕಂಕ್ಳಿರುತ್ತೆ ನೋಡಿ, ಈ ಕಂಕ್ಳಿರುತ್ತಲ್ವಾ, ಇಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ತಗೊಳ್ಳಿ. ಬಿಗಿನರ್ಸ್ ಏನಾದರೂ ಕಲಿತಿದ್ರೆ ಈ ರೀತಿ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಏನು ಪರವಾಗಿಲ್ಲ. ಆಮೇಲೆ ಬೇಕಾದರೆ ನೀವು ಕಟ್ ಮಾಡಿ ತೆಗಿಬೋದು. ನೋಡಿ, ಈ ರೀತಿ ಒಂಚೂರು ಇವರು ಟೈಟ್ ಆಗಿದ್ದಕ್ಕೆ ಇಲ್ಲೊಂಚೂರು ಬಿಚ್ಚಿದ್ದಾರೆ ನೋಡಿ. ಹಾಗಾಗಿ ನಾನು 10 ಇಂಚ್ ಇಟ್ಕೊಳ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ 10.5ಗೆ ಮಾರ್ಕ್ ಮಾಡ್ತೀನಿ. ಹಾಗೆ ಈಗ ಏನು ಮಾಡಬೇಕು ಅಂತಂದರೆ, ಫ್ರಂಟಲ್ಲಿ ಉದ್ದ ತಗೋಬೇಕು. ಫ್ರಂಟಲ್ಲಿ ಉದ್ದ ತಗೊಳ್ಬೇಕು ಅಂದರೆ ಎಷ್ಟಿದೆ ಅಂದರೆ 7.25 ಇದೆ. ಇವರು ಫ್ರಂಟ್ ಡೀಪ್ ಬಂದು 7.25 ಫ್ರಂಟ್ ಡೀಪು. ನಾನು 7.25 ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಸೇರಿಸಿ 7.25 ಇಟ್ಕೊಳ್ತೀನಿ. ಈಗ 2.5 ಇಲ್ಲಿ ಇಟ್ಕೊಳ್ತೀನಿ. ಅಂದರೆ ಇಲ್ಲಿ ಕೆಳಗೆ ಬರುತ್ತಲ್ಲ, ಇಲ್ಲಿ ನೋಡಿ ಈ ರೀತಿ ಮಡ್ಚ್ಕೊಂಡ್ರೆ 2.5ನೇ ಇದೆ. ಆದರೆ ಇಲ್ಲಿ ಮೇಲ್ ಮಾತ್ರ 2.25 ತಗೋಬೇಕು. ನೀವು 2.25 ತಗೋಬೇಕು. ನೋಡಿ, ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಇದು ನಿಮಗೆ ಏನಾದರೂ ಕುತ್ತಿಗೆ ಅಗಲನ ಜಾಸ್ತಿ ತಗೊಂಡಿದ್ದೀನಾ ಅಂತ ಡೌಟ್ ಇದ್ದರೆ ನೀವು ಬೇಕಿದ್ರೆ ಬಾಳತೆ ಬ್ಲೌಸು ಏನೂ ಇಲ್ಲ, ಈ ರೀತಿ ರವಂಡೆ ಕೊಟ್ಟಿದ್ರು ಅಂದರೆ ಈ ರೀತಿ ಇಟ್ಬಿಟ್ಟು ಬೇಕಾದರೆ ನೀವು ನೋಡ್ಕೋಬೋದು. ಈ ರೀತಿ ಇಟ್ಕೊಂಡು ಬೇಕಾದರೂ ಸ್ವಲ್ಪ ನೀವು ಈ ರೀತಿ ಮಾರ್ಕ್ ಹಾಕೋಬೋದು. ಇಲ್ಲ ಅಂತಂದರೆ ಕರು ಸ್ಕೇಲಿಂದನೂ ಸಹಿತನೂ ಮಾರ್ಕನ್ನು ನೀಟಾಗಿ, ಬಿಗಿನರ್ಸರಿಗಂತೂ ಈಗಂತೂ ತುಂಬ ಚೆನ್ನಾಗಿ ಈ ರೀತಿ ಕರು ಸ್ಕೇಲೆಲ್ಲ ಬಂದಿದೆ. ಮೊದಲು ನಾವು ಕಲಿಯುವಾಗಂತೂ ಆ ರೀತಿ ಏನೂ ಇರಲಿಲ್ಲ. ನಮಗೆ ಈ ರೀತಿ ಶೇಪೇ ಚೆನ್ನಾಗಿ ಆಗ್ತಿಲ್ಲ ಅಂತ ಎಷ್ಟೋ ಸತಿ ನಮಗೆ ಟೈಲರಿಂಗ್ ಕಲಿಸೋರು ಬೈತಾಯಿದ್ರು. ಕಂಕ್ಳು ಶೇಪ್ ಆಗಿರ್ಬೋದು, ರೌಂಡ್ ಶೇಪ್, ಕುತ್ತಿಗೆ ರೌಂಡ್ ಶೇಪ್ ಆಗಿರ್ಬೋದು. 2.25 ಇದೆ ಭುಜ 2.25 ಇದೆ. ಅದಕ್ಕೆ ನಾವು ಅಂದರೆ ಶೋಲ್ಡರು, ಅದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. 3/4 ಇಂಚು 3/4 ಇಂಚ್ ಆಯಿತು. ಈಗ ಹಾರ್ಮೋಲು ಅಂದರೆ ಕಂಕ್ಳು ಇಲ್ಲಿಂದ ನೋಡಿ ಕರೆಕ್ಟಾಗಿ ಇಲ್ಲಿಂದ ಶೋಲ್ಡರಿಂದ ಈ ರೀತಿ ತಗೋಬೇಕು. 5 ಇಂಚ್ ಇದೆ, ಅದಕ್ಕೆ ನಾವು 5.25 ಅಥವಾ 5.25 ಇಂಚಿಗೆ ಸೇರಿಸ್ಕೊಳ್ತೀನಿ. ನೋಡಿ, ಇದು ಇಲ್ಲೂ ಅಷ್ಟೇ ಶೋಲ್ಡರಿಂದ 5.25 ಇದೆ. ಹಾಗೇನೆ 5 ನೀವು ಇದು
ಹೆಂಗಂದರೆ ಸರಿ ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಕಂಕ್ಳು ರೌಂಡಿಂಗಲ್ಲಿ ಟೆಸ್ಟ್ ಮಾಡ್ತೀವಲ್ಲ, ಹಾಗೆ ಟೆಸ್ಟ್ ಮಾಡ್ಕೋಬೋದು. ಅಕಸ್ಮಾತ್ ಹೆಚ್ಚು ಕಡಿಮೆ ಬಂದಿದ್ದರೆ ನೀವು ಇದು ಮಾಡ್ಕೊಬೋದು, ಅಳಿಸಿ ಮಾಡ್ಕೋಬೋದು. ಈಗ ಹಾರ್ಮೋಲಿನ್ ಶೇಪ್ ಹಾಕೊಂಡ್ರ ಮೇಲೆ ಈ ರೀತಿ 1 ಇಂಚಿಗೆ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಟೇಪ್ ತಗೊಂಡು ಈ ಥರ ಮಡ್ಚ್ಕೊಂಡು 1 ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2ವರೆಗೆ 1 ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹಿತ ನೀವು ಈ ಇದ್ರ ಶೇಪರಿಂದ ಈ ರೀತಿ ನೀಟಾಗಿ ಕೊಟ್ಕೊಳ್ಳಿ. ಒಂದು ಇಂಚ್ ಸಾಕು. ಅಂದರೆ ಬ್ಯಾಕಲ್ಲಿ ಸ್ವಲ್ಪ ಏನಂತಂದರೆ ಸ್ವಲ್ಪ ಕುಪ್ಪೆ ಬರುತ್ತಲ್ಲ, ಹಾಗೆ ಈಗ ಫ್ರಂಟ್ ಬಂದುಬಿಟ್ಟು ನೀವು 3/4 ಇಂಚಿಗೆ ಇಟ್ಕೊಳ್ಳಿ. ಇಲ್ಲೂ ಸಹಿತ ಈ ಸ್ಕೇಲನ್ನು ತಗೊಂಡು ಈ ರೀತಿ ಸ್ವಲ್ಪ ಫ್ರಂಟಲ್ಲಿ ಹೊರಗಡೆ ಬರಬೇಕು. ಈ ರೀತಿ ಫ್ರಂಟಲ್ಲಿ ಸ್ವಲ್ಪ ಹೊರಗೆ ಬರಬೇಕು. ಅವ್ರಿಗೆ ಏನು ಅಂದರೆ ಫ್ರಂಟಲ್ಲಿ ಇಲ್ಲಿ ಕುಪ್ಪೆ ಥರ ಬರ್ತಿತ್ತು, ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಫ್ರಂಟಲ್ಲಿ ಈ ರೀತಿ 1 ಮಾರ್ಕ್ ಹಾಕಬೇಕು. ಇಲ್ಲಿಗೇನೆ ಅಟ್ಯಾಚ್ ಮಾಡ್ಕೊಬೇಕು. ಈಗ ನೋಡಿ, ಕುತ್ತಿಗೆ ಅಗಲ ಆಯಿತು, ಹಾರ್ಮೋಲ್ ಆಯಿತು, ಹಾಗೆ ಫ್ರಂಟು ಬ್ಯಾಕು ಶೇಪ್ ಆಯಿತು. ಈಗ ಬೆಲ್ಟ್ ಪಟ್ಟಿ ಹಾಕಬೇಕು. ಬೆಲ್ಟ್ ಪಟ್ಟಿಗೆ ನಾವೇನು ಮಾಡಬೇಕು, ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ಬರುತ್ತಲ್ವಾ ಟೇಪನ್ನು ಇಲ್ಲಿ ತಗೊಂಡು ಇಲ್ಲಿ ನೋಡಬೇಕು. ಈ ರೀತಿ ಸ್ವಲ್ಪ ಎಳೆದ್ಬಿಟ್ಟು, ಇಲ್ಲ ಅಂದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲಿ ಶೋಲ್ಡರಿನ ಮಧ್ಯೆ ಇರುತ್ತಲ್ವ, ಇಲ್ಲಿಂದ ಈ ರೀತಿ ಎಳೆದು ನೋಡ್ಕೊಳ್ಳಿ. 12.5 ಇದೆ. ಅದನ್ನು ನೀವು ಏನು ಮಾಡಬೇಕು, ಇಲ್ಲಿ ಮಧ್ಯ 2ರಿಂದ ಇರುತ್ತಲ್ವ ಮಧ್ಯ ಟೇಪು 3/4 ಇಟ್ಟಿದ್ವಲ್ಲ, ಈ ಮಧ್ಯ ಟೇಪನ್ನು ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಈ ಮಧ್ಯಕ್ಕೆ ನಿಮಗೊಂದು ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ 12.5 ಪ್ಲಸ್ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 13.5 ಆಯ್ತಲ್ವಾ. 13.5ಗೆ ಈ ರೀತಿ ಒಂದು ಸ್ಟ್ರೈಟ್ ಆದ ಒಂದು ಗೆರೆ ಹಾಕೋಬೇಕು. ನೆಕ್ಸ್ಟು ಏನು ಮಾಡಬೇಕು, ಇಲ್ಲಿ 3/4 ಇಂಚಿಗೆ ನಾವು ಅಂದರೆ ದಿನ ಹಾಕಿ 3/4 ಇಂಚಿಂದ ಒಂದು ಶೇಪನ್ನು ಈ ರೀತಿ ಕೊಡಬೇಕು. ನೆಕ್ಸ್ಟು ಇಲ್ಲಿ ಒಂದು 1/2 ಇಂಚಿಗೆ ಶೇಪ್ ಕೊಡಬೇಕು. ಆಯಿತಾ. ನಿಮಗೆ ಅದಕ್ಕೂ ಡೌಟ್ ಇತ್ತಪ್ಪ ಅಂತ ಅನಿಸಿದ್ರೆ ನೀವು ಈ ಉಕ್ಸ್ ಪಟ್ಟಿ ಇರುತ್ತಲ್ವ ಅದನ್ನು ಈ ರೀತಿ ಇಟ್ಟು ನೋಡಬೇಕು. ಉಕ್ಸ್ ಪಟ್ಟಿನ ಈ ರೀತಿ ಇಟ್ಟು ನೋಡಿ, ಇಲ್ಲಿಂದ ಇಲ್ಲಿ ಪಾಯಿಂಟ್ ಬಂದಿದೆ, ಇಲ್ಲಿಂದ 1 ಇಂಚಿಗೆ ನೀವು 1 ಮಾರ್ಕ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಡೌಟ್ ಇದ್ದರೆ ನಿಮಗೆ ಫ್ರಂಟ್ ಪಾರ್ಟಲ್ಲೂ ಇಲ್ಲೂ ಸಹಿತನೂ ಈ ರೀತಿ ಇಟ್ಬಿಟ್ಟು ನೋಡ್ಬೋದು. ಆಯಿತಾ. ಈಗ ಇಷ್ಟ ಆಯಿತು. ಈಗ ನಾವು ಮಾರ್ಕ್ ಹಾಕಿ ಸರಿ ಇತ್ತಾ ಅಂತ ಹೇಳಿ ಚೆಕ್ ಮಾಡೋದು ಹೆಂಗೆ ನೋಡಿ, ಈ ಬ್ಲೌಸು ಈ ರೀತಿ ಇಟ್ಕೊಂಡು ಈ ಬ್ಲೌಸಲ್ಲಿ ನೀವು ಇದನ್ನು ಈ ರೀತಿ ನೋಡ್ಕೋಬೇಕು. ಹಾರ್ಮೋಲ್ ರೌಂಡಿಂಗ್ ಎಷ್ಟು 9 ಇಂಚು. ಅದನ್ನು ನೀವು ಟೇಪಲ್ಲಿ ಇಲ್ಲಿ 1/4 ಇಂಚ್ ಬಿಡಬೇಕು. ಇಲ್ಲಿ ಕಟ್ಟಿಂಗ್ ತೋರಿಸ್ತೀನಿ ನಾನು. ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು ಟೇಪನ್ನು ಈ ರೀತಿ ಚೆಕ್ ಮಾಡಬೇಕು. 9 ಇಂಚು ಹಾರ್ಮೋಲ್ ರೌಂಡಿಂಗು. ಎದೆ ಸುತ್ತಳತೆ ಬಂದು ಎಷ್ಟು ಇಂಚು, 10 ಇಂಚು. ಇಲ್ಲಿ 1/4 ಇಂಚು ಬಿಡಬೇಕು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ, ಮತ್ತು ಬ್ಯಾಕು ಫ್ರಂಟು ಒಂದ್ರ ಮೇಲೆ ಒಂದು ಕುತ್ಕೊಳ್ಳೋದಕ್ಕೆ. ಈಗ ಇಲ್ಲಿಂದ ನಾವು ಚೆಕ್ ಮಾಡಬೇಕು. ಕರೆಕ್ಟ್ ಇದೆ ನೋಡಿ, 5.75 ಅನ್ನೋದು ಕಟ್ಟಿದೆ. ಈ ಪಾಯಿಂಟಿಗೆ 9 ಬರ್ತಾ ಇದೆ, ಈ ಪಾಯಿಂಟಿಗೆ 10 ಬರ್ತಾ ಇದೆ. ಹಾಗಾಗಿ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾವು ಇಲ್ಲಿಂದ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡಿದಾಗ 9 ಬರ್ತಾ ಇದೆ. ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಅವಾಗ ಕರೆಕ್ಟಾಗಿ ಕೂರುತ್ತೆ. ಮತ್ತು ನಾವು ಇಲ್ಲಿಂದ 1/4 ಇಂಚ್ ಬಿಟ್ಟು ಟೆಸ್ಟ್ ಮಾಡಿದಾಗ 10 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಈ ಪಾಯಿಂಟ್ ಹತ್ರನೇ ಕೂರ್ತಿದೆ. ಈ ರೀತಿ ಕೂತಾಗ ನೀವು ಹಾಕಿರೋ ಮಾರ್ಕು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಈಗ ನಾವು ಕಟಿಂಗ್ ಮಾಡೋಣ. ನೋಡ್ಬೋದು ಈ ರೀತಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೈತಲ್ಲ, ಬೆಲ್ಟ್ ಪಟ್ಟಿಲಿ ಒಂದು ಈ ಥರ ಇತ್ತಲ್ವ ಬೆಲ್ಟ್ ಪಟ್ಟಿ, ಇಲ್ಲಿ 1 ಇಂಚು ನೀವು ಬ್ಯಾಕಿಗಿಂತ ಫ್ರಂಟು 1 ಇಂಚು ಜಾಸ್ತಿ ಇಟ್ಕೊಬೇಕಾಯ್ತಾ. ಇದು ಇಲ್ಲಿ ಬಟ್ಟೆ ಸಾಲಿಲ್ಲ ನಾನು, ಹಾಗಾಗಿ ಕರೆಕ್ಟ್ ಇತ್ತು. ಯಾವತ್ತೂ ಅಷ್ಟೇ ಪ್ರಿನ್ಸ್ ಕಟ್ ಮಾಡಿ ಅಥವಾ ಯಾವುದೇ ಕಟಿಂಗ್ ಮಾಡಿ ಫ್ರಂಟಲ್ಲಿ 1 ಇಂಚು ಜಾಸ್ತಿ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಫ್ರಂಟಲ್ಲಿ ಈ ಶೇಪನ್ನ ಕಟ್ ಮಾಡೋಣ. ಆಯಿತಾ. ಈಗ ಹಾರ್ಮೋಲಲ್ಲಿ 4 ಶೇಪನ್ನು ಕಟ್ ಮಾಡೋಣ. ನೋಡಿ, ಈಗ ಅವರಿಗೆ ಫ್ರಂಟಲ್ಲಿ ನೆರಿಗೆ ಬರ್ತಾ ಇರೋದನ್ನ ಸರಿ ಮಾಡೋದು ಹೇಳ್ಕೊಡ್ತೀನಿ. ಹಾಗೇನೆ ಶೋಲ್ಡರ್ ಡ್ರಾಪ್ ಆಗ್ತಿತ್ತಲ್ಲ, ಹಾಗಾಗಿ ಇಲ್ಲಿಂದ
1/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಇಲ್ಲಿ 1/4 ಇಂಚು ಕಟ್ ಮಾಡ್ಕೊಂಡಾಗ ನೀವು ಇಲ್ಲಿ ಕ್ರಾಸ್ ಆಗಿ ಹೊಲಿದಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಹಾಗೇನೆ ನಾವು ಇಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು ಈ ರೀತಿ ಹೊರಗಡೆ ತಗೊಬರ್ಬೇಕು. ಆಗ ಅವರಿಗೆ ಸುಕ್ ಬರ್ತಿತ್ತಲ್ಲ ಫ್ರಂಟಲ್ಲಿ, ಅದು ಬರೋದಿಲ್ಲ. ನೆನಪಿಂದ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡೋದನ್ನ ನೆನಪು ಮಾಡಿ ಕಟ್ ಮಾಡಿ. ಹಾಗೆ ಇಲ್ಲಿಗೊಂದು ಕಚ್ ಹಾಕೊಳ್ಳಿ, ಇಲ್ಲಿಗೂ ಒಂದು ಹಾಕೊಳ್ಳಿ. ಫಿಟ್ಟಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗೆ ಈಗ ಬ್ಯಾಕ್ ಬಂದುಬಿಟ್ಟು ನೀವು ಏನು ಮಾಡಿ ಅಂತಂದರೆ, ಬ್ಯಾಕಲ್ಲಿ ತುಂಬ ಜನಕ್ಕೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತಲ್ವ, ಹಾಗಾಗಿ ಇಲ್ಲಿ ಒಂದು 1/2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿ. ಪ್ರತಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಮಾಡಿ. ಹೀಗೆ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ. ಎಷ್ಟೇ ಹೊಲಿದ್ರೂ ಬ್ಯಾಕಲ್ಲಿ ಕುಪ್ಪೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ವ, ಅದಕ್ಕೆ ನೀವು ಈ ರೀತಿ ಕಟ್ ಮಾಡಿ ಆಯಿತಾ. ಇಲ್ಲಿ ಕುಪ್ಪೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ಬ್ಯಾಕ್ ರೆಡಿ ಆಯಿತು. ಬ್ಯಾಕ್ ಅವ್ರು ಬಂದ್ಬಿಟ್ಟು ಡೀಪ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಬೇಕು. ಬ್ಯಾಕ್ ಬಂದ್ಬಿಟ್ಟು ಡೀಪು ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರಿಂದ ನೀವು ಚೆಕ್ ಮಾಡಬೇಕು. ಶೋಲ್ಡರಿಂದ ಚೆಕ್ ಮಾಡಿದಾಗ 9 ಇಂಚಿದೆ. 9 ಇಂಚಿಗೆ ಒಂದು ಪ್ಲಸ್ 1/2 ಇಂಚು 9ವರೆಗೆ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಅಗ್ಲದಲ್ಲಿ ಬಂದ್ಬಿಟ್ಟು ನೀವು 2.25 ಆದರೂ ತಗೋಬೋದು ಬ್ರಾಡಾಗಿ ಕೊಡೋದಕ್ಕೆ. ಹಾಗೆ ಒಂದು ಬಾಕ್ಸನ್ನು ಹಾಕೊಳ್ಳಿ. ಈ ರೀತಿ ಒಂದು ಬಾಕ್ಸನ್ನು ಹಾಕೊಂಡಾಗ ನೀವು ಇಲ್ಲಿ ಎಷ್ಟೇ ಬೇಕಾದ್ರೂ ಇಲ್ಲಿ ಅಗಲ ತಗೋಬೋದು. ನೀವು 3 ಎಷ್ಟೇ ತಗೊಂಡ್ರು ಈ ಸ್ಕೇಲಿಂದ ಇಲ್ಲಿಗೇನೆ ನೀವು ಈ ರೀತಿ ಜಾಯಿಂಟ್ ಮಾಡಬೇಕು, ಗೊತ್ತಾಯ್ತಾ. ಈಗ ನೋಡಿ, ನೀವು ಎಷ್ಟೇ ಅಗಲದ ಕುತ್ತಿಗೆ ಅಗಲಕ್ಕೆ ನೀವು ಈ ರೀತಿ ಜಾಯಿಂಟ್ ಮಾಡಿ ಇಲ್ಲಿಂದ ಶೇಪ್ ಹಾಕಬೇಕು, ಆಗ ಸರಿ ಬರುತ್ತೆ ಆಯಿತಾ. ನಾನೀಗ ತೋರಿಸಿದಷ್ಟೇ. ಈಗ ಇವರಿಗೆ ಈ ರೀತಿ ಅಂದರೆ ಈ ಶೇಪಲ್ಲಿ ಬೇಕು ಅಂತೇಳಿ ಬರ್ಸಿ ಹೋಗಿದ್ದಾರೆ. ಈ ಶೇಪಲ್ಲಿ ಬೇಕು ಅಂತೇಳಿ ನೀವು ಎಷ್ಟೇ ಬೇಕಾದ್ರೂ ಬ್ರಾಡ್ ಕೊಟ್ಕೊಂಡು ಈ ಥರ ಶೇಪನ್ನು ಕೊಟ್ಕೋಬೋದು. ನಾನು ಅವರಿಗೆ ಈಗ ಕಟ್ ಮಾಡಲ್ಲ ಫ್ರೆಂಡ್ಸ್, ಅವರು ಇದೇ ಹೇಳಿದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ. ಈ ಕಟಿಂಗ್ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಕಾಲ್ ಮಾಡಿದೆ, ಅವರು ಬ್ಯುಸಿ ಬರ್ತಾಯಿತ್ತು. ಹಾಗಾಗಿ ಈಗ ನಾನು ಇದೇ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಈ ಬ್ಲೌಸಲ್ಲಿ ಇಟ್ಕೊಂಡು ಹೊಲ್ಕೊಳ್ತೀನಿ, ಅಂದರೆ ಕಟಿಂಗ್ ಮಾಡ್ಕೊತೀನಿ. ನಿಮಗೆ ಗೊತ್ತಾಯ್ತಲ್ಲ ಬ್ಯಾಕಲ್ಲಿ ಯಾವ ರೀತಿ ಅಂದರೆ, ಬ್ಯಾಕಲ್ಲಿ ನೀವು ಅಳತೆ ಮಾಡಿ 1/2 ಇಂಚ್ 9 ಬಂದಿತ್ತು, 9.5 ಇಟ್ಟೆ. ಇಲ್ಲಿ ಹಿಡಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬರುತ್ತೆ. 1 ಇಂಚ್ ಜಾಸ್ತಿ ಇಟ್ಟಿದ್ದೀವಿ. ಫ್ರಂಟಲ್ಲಿ ಬಂದುಬಿಟ್ಟು 2 ಇಂಚ್ ಜಾಸ್ತಿ ಇಡಬೇಕು. ಫ್ರಂಟ್ ಯಾವಾಗಲೂ ಉದ್ದ, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಮ್ಮ RG. ನಾವು ಇಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು ಈ ರೀತಿ ಹೊರಗಡೆ ತಗೊಬರ್ಬೇಕು. ಆಗ ಅವರಿಗೆ ಸುಕ್ ಬರ್ತಿತ್ತಲ್ಲ ಫ್ರಂಟಲ್ಲಿ, ಅದು ಬರೋದಿಲ್ಲ. ನೆನಪಿಂದ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡೋದನ್ನ ನೆನಪು ಮಾಡಿ ಕಟ್ ಮಾಡಿ. ಹಾಗೆ ಇಲ್ಲಿಗೊಂದು ಕಚ್ ಹಾಕೊಳ್ಳಿ, ಇಲ್ಲಿಗೂ ಒಂದು ಹಾಕೊಳ್ಳಿ. ಫಿಟ್ಟಿಂಗಲ್ಲಿ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗೆ ಈಗ ಬ್ಯಾಕ್ ಬಂದುಬಿಟ್ಟು ನೀವು ಏನು ಮಾಡಿ ಅಂತಂದರೆ, ಬ್ಯಾಕಲ್ಲಿ ತುಂಬ ಜನಕ್ಕೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತಲ್ವ, ಹಾಗಾಗಿ ಇಲ್ಲಿ ಒಂದು 1/2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿ. ಪ್ರತಿ ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಮಾಡಿ. ಹೀಗೆ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ. ಎಷ್ಟೇ ಹೊಲಿದ್ರೂ ಬ್ಯಾಕಲ್ಲಿ ಕುಪ್ಪೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರಲ್ವ, ಅದಕ್ಕೆ ನೀವು ಈ ರೀತಿ ಕಟ್ ಮಾಡಿ ಆಯಿತಾ. ಇಲ್ಲಿ ಕುಪ್ಪೆ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಈಗ ಬ್ಯಾಕ್ ರೆಡಿ ಆಯಿತು. ಬ್ಯಾಕ್ ಅವ್ರು ಬಂದ್ಬಿಟ್ಟು ಡೀಪ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಬೇಕು. ಬ್ಯಾಕ್ ಬಂದ್ಬಿಟ್ಟು ಡೀಪು ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರಿಂದ ನೀವು ಚೆಕ್ ಮಾಡಬೇಕು. ಶೋಲ್ಡರಿಂದ ಚೆಕ್ ಮಾಡಿದಾಗ 9 ಇಂಚಿದೆ. 9 ಇಂಚಿಗೆ ಒಂದು ಪ್ಲಸ್ 1/2 ಇಂಚು 9ವರೆಗೆ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಅಗ್ಲದಲ್ಲಿ ಬಂದ್ಬಿಟ್ಟು ನೀವು 2.25 ಆದರೂ ತಗೋಬೋದು ಬ್ರಾಡಾಗಿ ಕೊಡೋದಕ್ಕೆ. ಹಾಗೆ ಒಂದು ಬಾಕ್ಸನ್ನು ಹಾಕೊಳ್ಳಿ. ಈ ರೀತಿ ಒಂದು ಬಾಕ್ಸನ್ನು ಹಾಕೊಂಡಾಗ
ನೀವು ಇಲ್ಲಿ ಎಷ್ಟೇ ಬೇಕಾದ್ರೂ ಇಲ್ಲಿ ಅಗಲ ತಗೋಬೋದು. ನೀವು 3 ಎಷ್ಟೇ ತಗೊಂಡ್ರು ಈ ಸ್ಕೇಲಿಂದ ಇಲ್ಲಿಗೇನೆ ನೀವು ಈ ರೀತಿ ಜಾಯಿಂಟ್ ಮಾಡಬೇಕು, ಗೊತ್ತಾಯ್ತಾ? ಈಗ ನೋಡಿ, ನೀವು ಎಷ್ಟೇ ಅಗಲದ ಕುತ್ತಿಗೆ ಅಗಲಕ್ಕೆ ನೀವು ಈ ರೀತಿ ಜಾಯಿಂಟ್ ಮಾಡಿ ಇಲ್ಲಿಂದ ಶೇಪ್ ಹಾಕ್ಬೇಕು, ಆಗ ಸರಿ ಬರುತ್ತೆ, ಆಯ್ತಾ? ನಾನೀಗ ತೋರಿಸಿದಷ್ಟೇ. ಈಗ ಇವರಿಗೆ ಈ ರೀತಿ ಅಂದರೆ ಈ ಶೇಪಲ್ಲಿ ಬೇಕು ಅಂತೇಳಿ ಬರ್ಸಿ ಹೋಗಿದ್ದಾರೆ, ಈ ಶೇಪಲ್ಲಿ ಬೇಕು ಅಂತೇಳಿ. ನೀವು ಎಷ್ಟೇ ಬೇಕಾದ್ರೂ ಬ್ರಾಡ್ ಕೊಟ್ಕೊಂಡು ಈ ಥರ ಶೇಪನ್ನು ಕೊಟ್ಕೋಬೋದು. ನಾನು ಅವರಿಗೆ ಈಗ ಕಟ್ ಮಾಡಲ್ಲ ಫ್ರೆಂಡ್ಸ್, ಅವರು ಇದೇ ಹೇಳಿದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ. ಈ ಕಟ್ಟಿಂಗ್ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಕಾಲ್ ಮಾಡಿದೆ, ಅವರು ಬ್ಯುಸಿ ಬರ್ತಾಯಿತ್ತು. ಹಾಗಾಗಿ ಈಗ ನಾನು ಇದೇ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಈ ಬ್ಲೌಸಲ್ಲಿ ಇಟ್ಕೊಂಡು ಹೊಲ್ಕೊಳ್ತೀನಿ, ಅಂದರೆ ಕಟಿಂಗ್ ಮಾಡ್ಕೊತೀನಿ. ನಿಮಗೆ ಗೊತ್ತಾಯ್ತಲ್ಲ ಬ್ಯಾಕಲ್ಲಿ ಯಾವ ರೀತಿ ಅಂದರೆ, ಬ್ಯಾಕಲ್ಲಿ ನೀವು ಅಳತೆ ಮಾಡಿ ಅರ್ಧ ಇಂಚ್ 9 ಬಂದಿತ್ತು, 9.5 ಇಟ್ಟೆ. ಇಲ್ಲಿ ಹಿಡಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬರುತ್ತೆ. 1 ಇಂಚ್ ಜಾಸ್ತಿ ಇಟ್ಟಿದ್ದೀವಿ. ಫ್ರಂಟಲ್ಲಿ ಬಂದುಬಿಟ್ಟು 2 ಇಂಚ್ ಜಾಸ್ತಿ ಇಡಬೇಕು. ಫ್ರಂಟ್ ಯಾವಾಗಲೂ ಉದ್ದ, ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ನಮ್ಮ RG ಸ್ಲೀವ್ ಕಟ್ಟಿಂಗು ನಾನು ವಿಡಿಯೋ ಆನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟೆ, ಆದರೆ ವಿಡಿಯೋ ಆಫ್ ಆಗಿತ್ತು, ಗೊತ್ತಾಗಿಲ್ಲ. ಈಗ ನೋಡಿ ಇಷ್ಟು ಮಾಡಿದ್ದೀನಿ, ಇದ್ರ ಮತ್ತೆ ನಾನು ಹೇಳ್ಕೊಡ್ತೀನಿ ನೋಡಿ. ಸ್ಲೀವ್ ಬಂದುಬಿಟ್ಟು ಈ ರೀತಿ ಪೀಸ್ ಉಳಿಯುತ್ತೆ ಲೈನಿಂಗಲ್ಲಿ. ನೀವು ಮೇನ್ ಪೀಸಲ್ಲಾದರೂ ಮಾಡ್ಬೋದು ಅಥವಾ ಈ ರೀತಿ ಲೈನಿಂಗ್ ಪೀಸಲ್ಲಾದರೂ ಮಾಡ್ಬೋದು. ಇವರ ತೋಳಿನ ಉದ್ದ ಬಂದುಬಿಟ್ಟು 9 ಇಂಚು. ತೋಳಿನ ಉದ್ದ ಬಂದುಬಿಟ್ಟು 9 ಇಂಚು ಪ್ಲಸ್ 1 ಇಂಚು ಎಕ್ಸ್ಟ್ರಾ 1 ಇಂಚಿಗೆ ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ತುಂಬ ವೀಡಿಯೋಸಲ್ಲಿ ನಾನು ಸ್ಲೀವ್ನ ಸ್ಕಿಪ್ ಮಾಡಿರ್ತೀನಿ. ಸ್ಲೀವ್ ಹೇಳ್ಕೊಡಿ ಅಕ್ಕ ಅಂತೇಳಿ ಹೇಳ್ತಾ ಇರ್ತಾರೆ ನೋಡಿ. ಸ್ಲೀವ್ ಈ ರೀತಿ ಇರುತ್ತಲ್ವಾ, ಸ್ಲೀವ್ ಈ ರೀತಿ ಇರೋದನ್ನ ನಾವು ಎಷ್ಟೋ ಸರಿ ಈ ರೀತಿ ಹಾಕ್ಕೊಂಡು ಸಹ ಮಾರ್ಕ್ ಮಾಡ್ಕೋಬೋದು, ಏನು ಪರವಾಗಿಲ್ಲ. ಆದರೆ ನಿಮ್ಗೆ ಇವತ್ತು ನಾನು ಟೇಪಲ್ಲಿ ಕರೆಕ್ಟಾಗಿ ಅಳತೆ ಮಾಡೋದನ್ನು ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿ ಈ ಶೇಪ್ ಬರುತ್ತಲ್ವಾ, ಈ ಶೇಪ್ ಬರುತ್ತಲ್ವಾ, ಕರೆಕ್ಟಾಗಿ ಈ ಶೇಪಲ್ಲಿ ನಾವೇನು ಡಿಫ್ರೆನ್ಸ್ ಮಾಡಲ್ಲ, ಒಂದೇ ಥರ ಶೇಪ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ 2.5 ಇಂಚು ಏನೂ ಸಹ ಡಿಫ್ರೆನ್ಸ್ ಮಾಡಬಾರ್ದು, ಹಾಗೆ ಇಡಬೇಕು. ಆಮೇಲೆ ಬ್ಲೌಸಿನ ಕಂಕ್ಲು ರೌಂಡಿಂಗ್, ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ಒಂದ್ಸತಿ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. 10 ಅಂದರೆ ಈ ಥರ ಉಲ್ಟಾನೇ ಇಟ್ಕೊಳ್ಳಿ, ಬ್ಲೌಸನ್ನು ಉಲ್ಟಾನೇ ಇಟ್ಕೊಂಡ್ಬಿಟ್ಟು ನೀವು ನೋಡ್ಕೋಬೇಕು. ಈ ರೀತಿ 10 ಇಲ್ಲಿ ಈಗ ಬಟ್ಟೆ ಸಾಲ್ತಾ ಇಲ್ವಲ್ಲ, ಹಾಗಾಗಿ ಈ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು. 10 ಇಂಚ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕು. ನೋಡಿ ಇಲ್ಲಿ 10 ಇಂಚ್ ಇದೆ ಅಲ್ವಾ. ಈಗ ಸ್ಲೀವಿನ ಡೌನಿಂಗ್ ನಾವೀಗ 9 ಇಂಚಿಗೆ ಎಲ್ಬೋ ಸ್ಲೀವ್ ಬರುತ್ತೆ, ಎಲ್ಬೋ ಸ್ಲೀವ್ಗಿಂತಲೂ ಮೇಲೆ ಬರುತ್ತೆ, 3 ಇಂಚ್ ಇಟ್ಕೋಬೇಕು. ಇದಕ್ಕೆ ನಾವು ಈ ರೀತಿ ಗೆರೆ ಹಾಕೋಬೇಕು ನೋಡಿ. ಈ ರೀತಿ ಇಲ್ಲೊಂದು ಇಂಚಿ ಗೆರೆ ಹಾಕಿದ್ವಿ, ಇಲ್ಲಿ 3 ಇಂಚಿ ಗೆರೆ ಹಾಕಿದ್ವಿ. ನೆಕ್ಸ್ಟು ಬಂದ್ಬಿಟ್ಟು ನಾನು ಈಗ ಇಂಪಾರ್ಟೆಂಟಾಗಿ ಹೇಳ್ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈಗ ನಾನು ತೋರಿಸೋದನ್ನೇ ಸ್ಲೀವ್ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಹೇಳಿದ್ದೀನಿ. ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದ್ವಿ. ಇಲ್ಲಿಂದ ಬಂದ್ಬಿಟ್ಟು 2.5 ಇಂಚ್ ಹಾಕಿದ್ರಾ, ಇಲ್ಲಿಂದ ಬಂದ್ಬಿಟ್ಟು 2 ಅಥವಾ 2.5 ಇಟ್ಕೋಬಹುದು. ದಪ್ಪ ಇರೋರಿಗಾದ್ರೆ 2.5 ಇಟ್ಕೋಬಹುದು. ನೋಡಿ ಇಲ್ಲಿಂದ 2.5, ಇಲ್ಲಿಂದ 2.5, ಈ ಮಧ್ಯ ಉಳಿತಲ್ವಾ ಗ್ಯಾಪು, ಇಲ್ಲಿ ನಾವು ಸ್ಲೀವಿನ ಶೇಪನ್ನ ಈ ರೀತಿ ಕುಟ್ಕೋಬೇಕು. ಮತ್ತೆ ಎರಡನೇ ಶೇಪು ಫ್ರಂಟ್ ಶೇಪ್ ಇರುತ್ತಲ್ವಾ, ಈ ಶೇಪನ್ನ ನಾವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಸ್ಲೀವಲ್ಲಿ ಕುಪ್ಪೆ ಬರೋದು, ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನೊಂದು ಶೇಪು ಈ ರೀತಿ 1/4 ಇಂಚಿಗೆ, ಇಲ್ಲಿಗೆ ಈ ನಡುವಿಗೆ 1/4 ಇಂಚು ಗ್ಯಾಪ್ ಇರಬೇಕು. ನೋಡಿದ್ರಲ್ಲ, ಸ್ಲೀವಿನ ಉದ್ದ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿರೋದು, ಇಲ್ಲಿ ಬಂದ್ಬಿಟ್ಟು 2.5 ಇಂಚು ಈ ಥರ ಇಟ್ಟಿರೋದು, ಅಂದರೆ ಬಿಡ್ಕೊಬೇಕು. ಮತ್ತೆ ಇಲ್ಲಿಂದ ನಾವು ಕಂಕ್ಲು ರೌಂಡಿಂಗ್ ಎಷ್ಟಿತ್ತು, 10 ಇಂಚ್ ಇತ್ತು, ಬಟ್ಟೆ ಸಾಲ್ತಿರ್ಲಿಲ್ಲ, ಎಕ್ಸ್ಟ್ರಾ ಇಲ್ಲಿ ಕೊಟ್ಕೊಂಡು ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಇಲ್ಲಿ ನೀವು ಸ್ಲೀವಿನ ಶೇಪನ್ನು ಕೊಟ್ಕೊಳ್ಳಿ. ನೀವು ಇಲ್ಲಿಂದ ಏನಾದರೂ ಸ್ಲೀವಿನ ಕಟ್ ಮಾಡ್ಕೊಳ್ತಾ ಬಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಬರೋದಿಲ್ಲ. ಮತ್ತು ಈ ರೀತಿ ಒಂದು ಗೆರೆ ಅಂದರೆ ಫಿಟ್ಟಿಂಗ್ ಲೈನ್ ಈ ರೀತಿ ಸ್ಟ್ರೈಟ್ ಹಾಕ್ಬಿಡ್ತೀರಲ್ವಾ, ಇಲ್ಲಿಂದ ಫಿಟ್ಟಿಂಗ್ ಇದು, ಇಲ್ಲಿ ಬರುವಾಗ ನೀವು ಈ ರೀತಿ ಸ್ವಲ್ಪ ಕರ್ವ್ ಸ್ಟಿಚ್ ಹಾಕೊಳ್ಳಿ. ಯಾಕಂದರೆ ಎಲ್ಬೋ ಸ್ಲೀವ್ ಆಗಿರ್ಬೋದು, ಈ ರೀತಿ ಸ್ವಲ್ಪ ಉದ್ದ ಸ್ಲೀವ್ ಆಗಿರ್ಬೋದು, ನೀವು ಇಲ್ಲಿ ಕರ್ವ್ ಸ್ಟಿಚ್ ಹಾಕೊಂಡಾಗ ನೀಟಾಗಿ ಕೂರುತ್ತೆ. ಇಲ್ಲಾಂದರೆ ರಿಂಕಲ್ ಸ್ಲೀವಲ್ಲಿ ಬರುತ್ತೆ. ಬಟ್ಟೆ ಚೆನ್ನಾಗಿದ್ರೆ ನೀವು ಆರಾಮಾಗಿ ಹಾಕ್ಬೋದು. ನಾನು ಇದನ್ನ ಅಟ್ಯಾಚ್ ಮಾಡಿಕೊಂಡೇ ಶೇಪನ್ನು ಕಟ್ ಮಾಡ್ತೀನಿ. ಇವತ್ತು ಮಾರ್ಕ್ ಹಾಕಿ ತೋರಿಸಿರೋದು. ಇದು ಬಂದ್ಬಿಟ್ಟು ಉದ್ದ. ನಾನು ನೋಡಿ ಸ್ಲೀವನ್ನು ಇಟ್ಬಿಟ್ಟೆ ತೋರಿಸ್ತೀನಿ.
ಈ ರೀತಿ ಸ್ಲೀವನ್ನ ಇಟ್ಬಿಟ್ಟು ನೀವು ಕಟ್ ಮಾಡ್ಬೋದು ಆಯ್ತಾ. ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಗೊತ್ತಾಯ್ತಲ್ಲ, ಇಲ್ಲಿಂದ 2.5 ಇಂಚು ಉದ್ದ, ತೋಳಿನ ಉದ್ದ, ಇಲ್ಲೂ 2.5 ಇಂಚ್ ಗ್ಯಾಪ್ ಬಿಟ್ಟು ಇದ್ರ ಮಧ್ಯಕ್ಕಷ್ಟೇ ನೀವು ಮಾರ್ಕ್ ಹಾಕಿ, ಆಗ ಫಿಟ್ಟಿಂಗ್ ಲೈನು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬರೋದಿಲ್ಲ, ಒಂದ್ ಮೇಲೆ ಒಂದ್ ಕೆಳಗೆ ಈ ರೀತಿ ಬರುತ್ತೆ. ಅದು ಅಕಸ್ಮಾತ್ ಏನಾದ್ರೂ ಫಿಟ್ಟಿಂಗ್ ಮಾಡುವಾಗ ಮೇಲೆ ಕೆಳಗೆ ಬಂತು ಅಂದ್ರೆ ಅಷ್ಟು ತುಂಬಾ ಸ್ವಲ್ಪ ಬಂದ್ರೆ ತಲೆ ಕೆಡ್ಸ್ಕೊಬಿಡಿ. ಇಲ್ಲೊಂದು ಸ್ವಲ್ಪ ಹೊಲ್ಕೊಂಡು ಅಥವಾ ಇಲ್ಲಿ ಸ್ವಲ್ಪ ಜಾಸ್ತಿ ಹೊಲ್ಕೊಂಡು ಫಿಟ್ಟಿಂಗ್ ಅನ್ನೋದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಈ ಕಂಕಳ ಹತ್ರ ಇರುತ್ತಲ್ವಾ, ಇಲ್ಲಿ ಸ್ವಲ್ಪ ಚೂರು ಎಕ್ಸ್ಟ್ರಾ ಇಲ್ಲಿ ಹಿಂಗೆ ಇಟ್ಕೊಂಡು ಚೂರು ಎಕ್ಸ್ಟ್ರಾ ಇಲ್ಲಿ ಹೊಲ್ಕೊಂಡು ಇದೆರಡು ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಂಡು ಫಿಟ್ಟಿಂಗ್ ಮಾಡ್ಕೊಬೋದು. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಹೀಗೆ ಹೊಸ ಕಸ್ಟಮರ್ ಬ್ಲೌಸ್ ಬಂದಾಗೂ ಅಷ್ಟೇ ಈ ಥರ ಎಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಕಟಿಂಗ್ ಮಾಡಿದಾಗ ನೀಟಾಗಿ ಕಟಿಂಗ್ ಅನ್ನೋದು ಬರುತ್ತೆ. ಈ ವಿಡಿಯೋ ಬಿಗಿನರ್ಸಿಗೆ ಆಗಿರ್ಬೋದು, ಕಟಿಂಗ್ ಕಲಿತಾ ಇರೋರಿಗಾಗಿರ್ಬೋದು, ಅಥವಾ ಸ್ಟಿಚಿಂಗ್ ಮಾಡ್ತಾ ರಿಂಕಲ್ಸು, ಕುಪ್ಪೆ, ಈ ರೀತಿ ಪ್ರಾಬ್ಲಮ್ಸ್ಗಳು ಬರ್ತಾ ಇರೋರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಚೂರು ಯೂಸ್ಫುಲ್ ಆಗಿದ್ದೆ ಆದರೆ ನೀವು ನನ್ನ ವಿಡಿಯೋಕ್ಕೆ ಲೈಕ್ ಕೊಡಿ, ಇನ್ನಷ್ಟು ಜನಕ್ಕೆ ಅದು ಪ್ರಮೋಟ್ ಆಗುತ್ತೆ. ಹಾಗಾಗಿ ಇವತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.